ಹಸಿರಿನ ಮಡಿಲಿನಲ್ಲಿ ಮಲಗಿರುವ ಸುಂದರ ಮಂಜುಗಿರಿ ಹಳ್ಳಿ. ಇಲ್ಲಿನ ಜನ ಮುಗ್ಧರು, ಪ್ರಕೃತಿಯನ್ನೇ ದೇವರೆಂದು ನಂಬಿ ಬಾಳುವ ಶ್ರಮಜೀವಿಗಳು. ಈ ಊರಿನ ಜೀವಾಳವೇ ನಮ್ಮ ರಾಮಣ್ಣ. ಸತ್ಯವಂತ, ಧೈರ್ಯಶಾಲಿ ಮತ್ತು ಎಂಥದ್ದೇ ಸಂಕಷ್ಟ ಬಂದರೂ ತನ್ನ ಜಾಣತನದಿಂದ ಉಪಾಯ ಹುಡುಕುವ ಪ್ರಕೃತಿ ಪ್ರೇಮಿ ರೈತ. ಆತನಿಗೆ ಬೆನ್ನೆಲುಬಾಗಿ ಪ್ರೀತಿಯಿಂದ ಸಂಸಾರ ನೋಡಿಕೊಳ್ಳುವ ಮುಗ್ಧ ಹೆಂಡತಿ ಕಮಲ. ಇನ್ನು ಊರಿನ ಯಜಮಾನರಾದ ಶಂಭೂಗೌಡರು ಎಲ್ಲರಿಗೂ ನ್ಯಾಯ ಒದಗಿಸುವ ಹಿರಿಯರು. ಅವರ ಜೊತೆಗೆ ಸದಾ ರಾಮಣ್ಣನ ಮೇಲೆ ಅಪಾರ ನಂಬಿಕೆ ಇಟ್ಟು ಸಣ್ಣ ವಿಷಯಕ್ಕೂ ಬೇಗ ಹೆದರಿ ನಡುಗುವ ಮುಗ್ಧ ಯುವಕ ಬಸವ. ಆದರೆ ಇದೇ ಊರಿನಲ್ಲಿ ಇನ್ನೊಂದು ಮುಖವಿದೆ. ಅದೇ ಸ್ವಾರ್ಥಿ ವ್ಯಾಪಾರಿ ರಂಗಪ್ಪ. ಜನರ ಕಷ್ಟವನ್ನೇ ಬಂಡವಾಳ ಮಾಡಿಕೊಂಡು ಕಾಸು ಮಾಡುವುದೇ ಇವನ ಮುಖ್ಯ ಗುರಿ. ಇಂತಹ ವಿಭಿನ್ನ ಮನಸ್ಥಿತಿಯ ಪಾತ್ರಗಳ ನಡುವೆ ಪ್ರಕೃತಿಯ ಮಡಿಲಲ್ಲಿ ಶುರುವಾಗುವ ರೋಚಕ ಪ್ರಯಾಣವೇ ಈ ಮಂಜುಗಿರಿ ಹಳ್ಳಿಯ ರಹಸ್ಯ. ಅದು ಬೆಳಗಿನ ತಂಗಾಳಿ ಬೀಸುತ್ತಿದ್ದ ಸಮಯ. ಪ್ರಕೃತಿಯ ಅಂದವನ್ನು ಸವಿಯುತ್ತಿದ್ದ ರಾಮಣ್ಣನಿಗೆ ಊರಿನಲ್ಲಿ ಏನೋ ಅಹಿತಕರ ಘಟನೆ ನಡೆಯಲಿದೆ ಎಂಬ ಸಣ್ಣ ಸುಳಿವು ಸಿಗುತ್ತದೆ. ಏನಂದ್ರಿ ಬೆಳಿಗ್ಗೆಯಿಂದ ಆ ಬೆಟ್ಟಗಳನ್ನೇ ದಿಟ್ಟಿಸಿ ನೋಡ್ತಿದ್ದೀರಾ? ನಾನ್ ತಂದಿರೋ ಬಿಸಿ ಬಿಸಿ ತಟ್ಟೆ ಇಡ್ಲಿ ತಣ್ಣಗಾಗ್ತಿದೆ, ಗಮನನೇ ಇಲ್ವಲ್ಲ ನಿಮ್ಗೆ? ಕಮಲ, ಆ ಬೆಟ್ಟ ಗುಡ್ಡಗಳೇ ಕಣೆ ನಮಗೆ ಜೀವಾಳ. ಆ ಮರ, ಗಾಳಿ, ಮಣ್ಣು ನಮ್ಮ ಜೊತೆ ಮಾತನಾಡ್ತವೆ. ಅವುಗಳ ಭಾಷೆ ನಮಗೆ ಅರ್ಥವಾದರೆ ಎಂಥದ್ದೇ ಕಷ್ಟ ಬಂದರೂ ದಾಟಬಹುದು. ಸರಿ ಕೊಡು, ನಿನ್ನ ಇಡ್ಲಿ ಘಮ ಘಮ ಅಂತಿದೆ, ತಿಂತೀನಿ. ನಿಮ್ಗೇನೋ ಬರೀ ವೇದ ಅಂತಾನೆ. ಅಂದ ಹಾಗೆ ನಮ್ಮ ಶಂಭೂಗೌಡ್ರು ಊರಿನ ಅರಳಿಕಟ್ಟೆ ಹತ್ರ ಎಲ್ಲರನ್ನೂ ಬರೆ ಹೇಳಿದ್ದಾರೆ. ಏನೋ ದೊಡ್ಡ ಕಷ್ಟ ಬಂದಿದೆಯಂತೆ. ಅಲ್ಲಿಗೆ ಆ ವ್ಯಾಪಾರಿ ರಂಗಪ್ಪ ಕೂಡ ಬಂದಿದ್ದಾನೆ ಅಂತ ಕೇಳ್ಪಟ್ಟೆ. ರಂಗಪ್ಪ ಅಲ್ಲಿದ್ದಾನೆ ಅಂದ್ರೆ ಬಂದಿರೋ ಕಷ್ಟದಲ್ಲೂ ಹೆಂಗೆ ದುಡ್ಡು ಮಾಡೋದು ಅಂತ ಕಾಯ್ತಿರ್ತಾನೆ. ಇರು ಇರು, ನಾನು ಬೇಗ ಹೋಗಿ ನೋಡ್ತೀನಿ. ಅರಳಿಕಟ್ಟೆಯತ್ತ ರಾಮಣ್ಣ ಹೆಜ್ಜೆ ಹಾಕಿದ. ಆದರೆ ಅಲ್ಲಿ ಕಾದಿದ್ದ ಆಘಾತ ಇಡೀ ಊರಿನ ಭವಿಷ್ಯವನ್ನೇ ಬದಲಾಯಿಸುವಂತಿತ್ತು. ಕಟ್ಟೆಯಲ್ಲಿ ಇಡೀ ಊರಿನ ಜನ ನೆರೆದಿದ್ದರು. ಎಲ್ಲರ ಮುಖದಲ್ಲೂ ಆತಂಕ ಮತ್ತು ಕಣ್ಣೀರು ಎದ್ದು ಕಾಣುತ್ತಿತ್ತು. ಏಕೆಂದರೆ ಊರಿನ ಜೀವನಾಡಿಯೇ ನಿಂತು ಹೋಗಿತ್ತು. ಊರಿನ ಜನರೇ ಕೇಳಿ, ನಮ್ಮ ಮಂಜುಗಿರಿ ಊರಿಗೆ ದೊಡ್ಡ ಕಷ್ಟ ಬಂದಿದೆ. ನಮ್ಮ ಕುಡಿಯುವ ನೀರಿಗೆ, ಎತ್ತಿನ ನೀರಿಗೆ ಆಧಾರವಾಗಿದ್ದ ಅಮೃತಧಾರೆ ಬೆಟ್ಟದ ಹಳ್ಳ ರಾತ್ರೋರಾತ್ರಿ ಒಣಗಿ ಹೋಗಿದೆ. ಒಂದು ಹನಿ ನೀರೂ ಇಲ್ಲ. ಅಯ್ಯೋ ಗೌಡ್ರೆ, ಹೌದು, ನಾನ್ ಬೆಳಿಗ್ಗೆ ಹೋಗಿ ನೋಡಿದೆ. ಬರೀ ಕಲ್ಲುಗಳಷ್ಟೇ ಇವೆ. ಆ ಬೆಟ್ಟದ ದೇವಿಗೆ ನಮ್ಮೇಲೆ ಕೋಪ ಬಂದಿದೆ ಅನಿಸುತ್ತೆ. ನೀರಿಲ್ದಿದ್ರೆ ನಮ್ಮ ಪೈರು ಪಚ್ಚೆ ಎಲ್ಲ ಒಣಗಿ ನಾವು ಬೀದಿಗೆ ಬೀಳ್ತೀವಿ. ನೋಡಿದ್ರ, ನೀವ್ಯಾರೂ ನನ್ ಮಾತ್ ಕೇಳಲ್ಲ. ನಾನ್ ಮುಂಚೆಯೇ ಯೋಚನೆ ಮಾಡಿ ನನ್ ಮನೆ ಹಿಂದೆ ದೊಡ್ಡ ಅಂಡರ್ಗ್ರೌಂಡ್ ಟ್ಯಾಂಕ್ ಕಟ್ಟಿ ಮಳೆ ನೀರು ಶೇಖರಿಸಿಟ್ಟಿದ್ದೀನಿ. ಈಗ ಇಡೀ ಊರಲ್ಲೇ ನನ್ನ ಹತ್ತಿರ ಮಾತ್ರ ನೀರಿರೋದು. ಬೇಕಿದ್ರೆ ಕೊಡ್ತೀನಿ. ಅಬ್ಬಾ ರಂಗಪ್ಪನವ್ರೆ, ನೀವು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇದ್ದಂಗೆ ನಮ್ಮ ಪ್ರಾಣ ಉಳಿಸಿದ್ರಿ. ತರಿ ಬಸವ, ಫ್ರೀಯಾಗಿ ಕೊಡೋಕೆ ನಾನೇನು ದಾನ ಧರ್ಮ ಛತ್ರ ಇಟ್ಟಿದ್ದೀನಾ? ನಾನ್ ಕಷ್ಟಪಟ್ಟು ಕಾಯ್ದಿಟ್ಟ ನೀರು. ಒಂದು ಚೀಲ ರಾಗಿ ಕೊಟ್ರೆ ಒಂದು ಕೊಡ ನೀರು ಕೊಡ್ತೀನಿ. ಒಂದು ಚೀಲ ರಾಗಿಗೆ ಒಂದು ಕೊಡ ನೀರಾ? ರಂಗಪ್ಪನವ್ರೆ, ಇದು ಬರೀ ಅನ್ಯಾಯ ಅಲ್ಲ, ದರೋಡೆ. ವ್ಯಾಪಾರದಲ್ಲಿ ನ್ಯಾಯ ಅನ್ಯಾಯ ಇಲ್ಲ ಬಸವ. ಅಗತ್ಯವೇ ಬೆಲೆ ನಿರ್ಧರಿಸೋದು. ಬೇಕಿದ್ರೆ ರಾಗಿ ಕೊಟ್ಟು ನೀರು ತಗೋ, ಇಲ್ದಿದ್ರೆ ಗಂಟಲು ಒಣಗಿ ಸಾಯಿ. ನನಗೇನ್ ನಷ್ಟ ಇಲ್ಲ. ರಂಗಪ್ಪ, ಬಾಯಾರಿಕೆ ಅನ್ನೋದು ಜೀವದ ವಿಷಯ, ನಿನ್ನ ವ್ಯಾಪಾರದ ವಿಷಯ ಅಲ್ಲ. ಸ್ವಲ್ಪ ದಿನ ತಾಳು, ನಿನ್ನ ನೀರು ನಿನಗೇ ಬೇಕಾಗುತ್ತೆ. ಗೌಡ್ರೆ, ಬೆಟ್ಟದ ಹಳ್ಳ ಒಣಗಿಲ್ಲ, ಅದರ ದಾರಿ ಬದಲಾಗಿದೆ. ನೀರು ತಾನಾಗಿಯೇ ನಿಲ್ಲಲ್ಲ. ನಾನು ಬೆಟ್ಟಕ್ಕೆ ಹೋಗಿ ನೋಡಿ ಬರ್ತೀನಿ. ಯಾರೂ ರಂಗಪ್ಪನಿಗೆ ಧಾನ್ಯ ಕೊಟ್ಟು ಮೋಸ ಹೋಗಬೇಡಿ. ರಾಮಣ್ಣ, ನಿನ್ ಜೊತೆ ನಾನೂ ಬರ್ತೀನಿ, ನಡಿ. ದೊಡ್ಡ ಜಾಣ ಬಂದ. ಬೆಟ್ಟಕ್ಕೆ ಹೋಗಿ ಮಂತ್ರ ಹಾಕಿ ನೀರ್ ತರ್ತಾನಂತೆ. ಹೋಗೋ ರಾಮಣ್ಣ, ಸಾಯಂಕಾಲ ನೀನೇ ನನ್ನ ಹತ್ತಿರ ನೀರಿಗಾಗಿ ಭಿಕ್ಷೆ ಬೇಡ್ತೀಯಾ? ರಂಗಪ್ಪನ ಶಾಪದ ಮಾತುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ರಾಮಣ್ಣ ಮತ್ತು ಬಸವ ಬೆಟ್ಟದ ರಹಸ್ಯ ಭೇದಿಸಲು ಹೊರಟರು.
ಬೆಟ್ಟದ ಹಾದಿ ಕಡ್ದಾಗಿತ್ತು. ಮುಳ್ಳು ಕಲ್ಲುಗಳ ನಡುವೆ ನಡೆಯುವುದು ಸುಲಭವಾಗಿರಲಿಲ್ಲ. ಆದರೆ ರಾಮಣ್ಣನ ಮನಸ್ಸಿನಲ್ಲಿ ಊರಿನ ಜನರ ನೀರಡಿಕೆಯನ್ನು ತೀರಿಸುವ ಒಂದೇ ಗುರಿಯಿತ್ತು. ಅಬ್ಬಾ ರಾಮಣ್ಣ, ನನ್ನ ಕೈಲಿ ಆಗ್ತಿಲ್ಲಪ್ಪ. ಇನ್ನು ಎಷ್ಟು ದೂರ ನಡಿಬೇಕು? ಮೇಲೆ ನಿಜವಾಗ್ಲೂ ನೀರಿದೆಯಾ ಇಲ್ಲ ನಮ್ಮ ಹಣೆ ಬರಹನ? ಧೈರ್ಯ ತಗೋ ಬಸವ, ಹತ್ತಿರ ಬಂದ್ವಿ. ಆ ಗಾಳಿ ಬೀಸೋ ಸದ್ದು ಕೇಳ್ತಿದ್ಯಾ? ಹಳ್ಳದ ಮಲುಪು ಅಲ್ಲೇ ಇರಬೇಕು. ಅಯ್ಯೋ ರಾಮಣ್ಣ, ನೋಡುವಲ್ಲಿ ದೊಡ್ಡ ಮರವೊಂದು ಬೇರು ಸಮೇತ ಬಿದ್ದು ಬಂಡೆ ಕಲ್ಲನ್ನು ತಳ್ಳಿ ಹಳ್ಳದ ಹಾದಿಗೆ ಅಡ್ಡವಾಗಿ ನಿಂತುಬಿಟ್ಟಿದೆ. ಹೌದು ಬಸವ, ಆ ಬಂಡೆ ಅಡ್ಡ ಬಂದಿದ್ದಕ್ಕೆ ನೀರೆಲ್ಲ ಪಕ್ಕದ ಆಳವಾದ ಪ್ರಪಾತಕ್ಕೆ ಹರಿದು ಹೋಗ್ತಿದೆ. ಅದಕ್ಕೆ ಊರಿಗೆ ನೀರು ಬರ್ತಿಲ್ಲ. ಮತ್ತ್ಯಾಕೆ ತಡ? ಬಂಡೆ ತೆಗೆಯೋಣ ಅಂದ್ರೆ ಈ ಬಂಡೆನ 100 ಜನ ಸೇರಿದ್ರೂ ಅಲ್ಲಾಡಿಸೋಕೆ ಆಗಲ್ವಲ್ಲ. ಇನ್ನಷ್ಟೇ ನಮ್ಮ ಊರಿಗೆ ನೀರು ಸಿಗಲ್ವಾ? ಬಂಡೆ ಕದಲ್ಸೋಕೆ ಆಗಲ್ಲ ನಿಜ, ಆದ್ರೆ ನೀರಿನ ದಾರಿ ಬದಲಾಯಿಸಬಹುದಲ್ಲ. ಆ ಪಕ್ಕದಲ್ಲಿರೋ ಬಿದಿರು ಮೇಲೆ ನೋಡು. ಬಿದಿರು ಒಳಗಡೆ ಒಳ್ಳೆಯಾಗಿರುತ್ತೆ. ಆ ಬಿದಿರುಗಳ ಗಿಣ್ಣು ತೆಗೆದು ಒಂದಕ್ಕೊಂದು ಜೋಡಿಸಿ ದೊಡ್ಡ ಪೈಪ್ ತರ ಮಾಡೋಣ. ಆ ಪೈಪ್ ಮೂಲಕ ನೀರನ್ನು ಬಂಡೆಯ ಮೇಲಿಂದ ಮತ್ತೆ ಹಳೆಯ ಹಳ್ಳದ ದಾರಿಗೆ ಹರಿಸೋಣ. ಅಬ್ಬಾ ರಾಮಣ್ಣ, ನಿನ್ನ ಬುದ್ಧಿಗೆ ಒಂದು ನಮಸ್ಕಾರ. ನಡಿ, ಊರಿನವರನ್ನೆಲ್ಲ ಕರೆದು ತಂದು ಈ ಕೆಲಸ ಮಾಡೋಣ. ರಾಮಣ್ಣನ ಈ ಕ್ರಾಂತಿಕಾರಿ ಆಲೋಚನೆ ಇಡೀ ಊರಿನ ಭವಿಷ್ಯವನ್ನೇ ಬದಲಾಯಿಸಲಿದ್ದರೂ ಅದಕ್ಕೆ ಊರಿನವರ ಶ್ರಮ ಬೇಕಾಗಿತ್ತು. ರಾಮಣ್ಣನ ಮಾತು ಕೇಳಿ ಇಡೀ ಊರಿನ ಜನ ಬೆಟ್ಟಕ್ಕೆ ಧಾವಿಸಿದರು. ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಬಿದಿರುಗಳನ್ನು ಕಡಿದು ಕೊಳವೆಗಳನ್ನು ಸಿದ್ಧಪಡಿಸಲು ತೊಡಗಿದರು. ಗೌಡ್ರೆ, ಊರಿನವರೆಲ್ಲ ಸೇರಿ ಬಿದಿರುಗಳನ್ನು ಕಡಿದು ಗಿಣ್ಣು ತೆಗೆಯಿರಿ. ಬಿದಿರುಗಳನ್ನು ಬಳ್ಳಿಗಳಿಂದ ಬಿಗಿಯಾಗಿ ಜೋಡಿಸಿ. ರಾಮಣ್ಣ, ಈ ಪೈಪ್ ರೆಡಿ ಆಯ್ತು ನೋಡು. ಇರಿ, ಈ ಪೈಪ್ನ ಒಂದು ತುದಿಯನ್ನು ಆ ಪ್ರಪಾತಕ್ಕೆ ಹರಿಯೋ ನೀರಿನಲ್ಲಿ ಇಟ್ಟು ಇನ್ನೊಂದು ತುದಿಯನ್ನು ಹಳೆಯ ಹಳ್ಳದ ದಾರಿಗೆ ಜೋಡಿಸ್ತೀನಿ. ಅಬ್ಬಾ, ನೀರು ಹರಿತಿದೆ. ರಾಮಣ್ಣ, ನಿನ್ನ ಬುದ್ಧಿವಂತಿಕೆಯಿಂದ ಊರಿನ ಪ್ರಾಣ ಉಳಿಯಿತು. ರಂಗಪ್ಪ, ಪ್ರಕೃತಿ ಎಲ್ಲರಿಗೂ ಸೇರಿದ್ದು ಮಾರಾಟ ಮಾಡೋಕಲ್ಲ. ಇನ್ನಾದರೂ ನಿನ್ನ ಬುದ್ಧಿ ತಿದ್ಕೋ. ನೀರಂತೂ ಹರಿಯಿತು. ರಂಗಪ್ಪನ ಕುತಂತ್ರವೂ ಸೋತಿತು. ಆದರೆ ಮಂಜುಗಿರಿಗೆ ಕಾದಿದ್ದ ಮತ್ತೊಂದು ವಿಚಿತ್ರ ಸವಾಲು ತಕ್ಷಣವೇ ಎದುರಾಯಿತು. ನೀರಿನ ಸಮಸ್ಯೆ ಮುಗೀತು ಅಂದುಕೊಳ್ಳುವಷ್ಟರಲ್ಲಿ ಬೆಟ್ಟದಿಂದ ರಾತ್ರಿ ಹೊತ್ತು ಹೂ ಎಂಬ ಭೀಕರ ಸದ್ದು ಬರಲು ಶುರುವಾಯಿತು. ಊರಿನಲ್ಲಿ ಮತ್ತೆ ಭಯದ ವಾತಾವರಣ ಸೃಷ್ಟಿಯಾಯಿತು. ಗೌಡ್ರೆ, ಆ ಬೆಟ್ಟದಲ್ಲಿ ದೊಡ್ಡ ದೆವ್ವ ಬಂದ್ಕೊಟ್ಟಿದೆ. ರಾತ್ರಿ ಅದರ ಕರ್ಕಶ ಸದ್ದು ಕೇಳಿ ನಮ್ಮ ಹೆಂಡತಿಗೆ ಜ್ವರಾನೇ ಬಂದಿದೆ. ನಾವು ಊರ್ ಖಾಲಿ ಮಾಡೋದೇ ಮೇಲು. ಊರಿನ ಜನರೇ, ಭಯಪಡಬೇಡಿ. ನನ್ನ ಹತ್ತಿರ ಕಾಶಿಯಿಂದ ತಂದಿರೋ ಶಕ್ತಿಶಾಲಿ ತಾಯತಗಳಿವೆ. ಇದನ್ನು ಕಟ್ಟಿಕೊಂಡ್ರೆ ಯಾವ ದೆವ್ವವೂ ನಿಮ್ಮ ಹತ್ತಿರ ಬರಲ್ಲ. ಒಂದಕ್ಕೆ ಬರೀ ₹50 ಅಷ್ಟೇ. ಪ್ರಾಣಕ್ಕಿಂತ ₹50 ಹೆಚ್ಚ? ನಿಲ್ಲಿಸೋ ರಂಗಪ್ಪ, ಜನರ ಭಯಾನೇ ನಿನಗೆ ಬಿಸಿನಾ? ಊರಿನವರೇ, ದೆವ್ವ ಭೂತ ಏನೂ ಇಲ್ಲ. ಪ್ರತಿಯೊಂದು ಸದ್ದಿಗೂ ಒಂದು ಕಾರಣ ಇರುತ್ತೆ. ಇವತ್ತು ರಾತ್ರಿ ನಾನೇ ಬೆಟ್ಟಕ್ಕೆ ಹೋಗಿ ಆ ಸದ್ದು ಏನೆಂದು ಕಂಡು ಹಿಡಿತೀನಿ. ಅಯ್ಯೋ, ರಾತ್ರಿ ಹೊತ್ತು ಬೆಟ್ಟಕ್ಕೆ ಹೋಗೋದು ಅಪಾಯಂದ್ರಿ, ಬೇಡ. ಕಮಲ, ಅಜ್ಞಾನಕ್ಕಿಂತ ದೊಡ್ಡ ಶತ್ರು ಇಲ್ಲ. ಧೈರ್ಯವಾಗಿರು, ನಾನೇನೂ ಆಗಲ್ಲ. ರಾಮಣ್ಣ ಕತ್ತಲಲ್ಲಿ ಒಬ್ಬನೇ ಬೆಟ್ಟಕ್ಕೆ ಹೋಗಲು ನಿರ್ಧರಿಸಿದ. ದೆವ್ವದ ಸದ್ದಿನ ಹಿಂದೆ ಅಡಗಿದ್ದ ಸತ್ಯವೇನು? ಕತ್ತಲಲ್ಲಿ ಕೇವಲ ಕೀಟಗಳ ಸದ್ದು ಮತ್ತು ಬೆಟ್ಟದ ಭೀಕರ
ಹೂ ಸದ್ದು ಮಾತ್ರ ಕೇಳಿಸುತ್ತಿತ್ತು. ರಾಮಣ್ಣ ಧೈರ್ಯದಿಂದ ಗವಿಯತ್ತ ಹೆಜ್ಜೆ ಹಾಕಿದ. ರಾಮಣ್ಣ, ನನ್ನ ಕಾಲು ನಡುಗ್ತಿವೆ ಕಣೋ. ಆ ಸದ್ದು ಇಲ್ಲೇ ಹತ್ತಿರದಿಂದ ಬರ್ತಿದೆ. ಬಸವ, ಅಲ್ಲಿ ನೋಡು. ಆ ಗವಿಯ ಮೇಲ್ಭಾಗದಲ್ಲಿ ಹೊಸದಾಗಿ ಒಂದು ಸಣ್ಣ ತೂತು ಆಗಿದೆ. ಬೆಟ್ಟದ ಮೇಲೆ ಬೀಸೋ ಬಲವಾದ ಗಾಳಿ ಆ ಸಣ್ಣ ತೂತಿನಲ್ಲಿ ನುಗ್ಗಿದಾಗ ಇಷ್ಟೊಂದು ಭಯಾನಕ ಸದ್ದು ಬರ್ತಿದೆ. ಇದು ದೆವ್ವದ ಸದ್ದಲ್ಲ, ಗಾಳಿಯ ಆಟ. ಅಮ್ಮಯ್ಯ, ದೆವ್ವ ಅಲ್ವಾ? ಮತ್ಯಾಕೆ ತಡ? ಇದಕ್ಕೇನಾದ್ರೂ ಉಪಾಯ ಇದೆಯಾ? ನಾಳೆ ಬೆಳಿಗ್ಗೆ ಒಂದು ದಪ್ಪ ಬಿದಿರು ತಂದು ಅದಕ್ಕೆ ಕೊಳಲಿನ ತರಡ ಸಾಲಾಗಿ ಸಣ್ಣ ರಂಧ್ರಗಳನ್ನು ಮಾಡೋಣ. ಅದನ್ನು ಈ ಗವಿಯ ರಂಧ್ರಕ್ಕೆ ಬಿಗಿಯಾಗಿ ಕೂರಿಸೋಣ. ಮರುದಿನ ರಾಮಣ್ಣ ಹಾಗೇ ಮಾಡುತ್ತಾನೆ. ಆ ರಾತ್ರಿ ಗಾಳಿ ಬೀಸಿದಾಗ ಭಯಾನಕ ಸದ್ದಿನ ಬದಲಾಗಿ ಊರಿಡೀ ಮಧುರವಾದ ವೇಣುಗಾನ ಕೇಳಿಸುತ್ತದೆ. ಜನ ರಾಮಣ್ಣನನ್ನು ಹೊಗಳುತ್ತಾರೆ. ರಂಗಪ್ಪ ಮೌನವಾಗ್ತಾನೆ. ಆದರೆ ಊರಿಗೆ ಮತ್ತೊಂದು ಕಿರಿಕಿರಿ ಆರಂಭವಾಯಿತು. ಈ ಬಾರಿ ದೆವ್ವವೂ ಅಲ್ಲ, ಗಾಳಿಯೂ ಅಲ್ಲ. ಹಸಿದ ಕಾಡು ಪಾಪಗಳು ಹಾಗೂ ಕೋತಿಗಳ ಹಿಂಡು ಹಳ್ಳಿಗೆ ದಾಳಿ ಇಟ್ಟಿದ್ದವು. ಗೌಡ್ರೆ, ಈ ಕೋತಿಗಳ ಕಾಟ ತಡೆಯೋಕೆ ಆಗ್ತಿಲ್ಲ. ಕಷ್ಟಪಟ್ಟು ಬೆಳೆದ ತರಕಾರಿ, ಬಾಳೆಹಣ್ಣು ಎಲ್ಲ ತಿಂದು ನಾಶ ಮಾಡ್ತಿವೆ. ಅದಕ್ಕೆ ನನ್ನ ಹತ್ತಿರ ಪ್ಲಾನ್ ಇದೆ. ಕಾಡಿನ ವಿಷದ ದೆಲೆಗಳನ್ನು ಹಣ್ಣಿನಲ್ಲಿ ಬೆರೆಸಿಡೋಣ. ಅವು ತಿಂದ ತಕ್ಷಣ ಪ್ರಜ್ಞೆ ತಪ್ಪಿ ಬೀಳ್ತವೆ. ಆಮೇಲೆ ತಗೊಂಡು ಹೋಗಿ ಕಂದಕಕ್ಕೆ ಎಸೆದ್ಬಿಡೋಣ. ಛೇ ರಂಗಪ್ಪ, ಮೂಗಜೀವಿಗಳಿಗೆ ಪ್ರಾಣ ಹಿಂಸೆ ಮಾಡೋದು ಮಹಾಪಾಪ. ಅವು ನಮಗೆ ವೈರಿಗಳಲ್ಲ. ಇತ್ತೀಚೆಗೆ ಬೆಟ್ಟದ ಮೇಲೆ ಕಲ್ಲು ಬಿದ್ದು ಕಾಡಿನಲ್ಲಿದ್ದ ಹಣ್ಣಿನ ಮರಗಳೆಲ್ಲ ನಾಶವಾಗಿವೆ. ಪಾಪ, ಹಸಿವು ತರೆಯಲಾಗದೆ ಊರಿಗೆ ಬರ್ತಿವೆ. ಪ್ರಾಣಿಗಳಿಗೆ ಹಿಂಸೆ ನೀಡದೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ರಾಮಣ್ಣ ಮತ್ತೆ ಹೊಸ ಆಲೋಚನೆ ಮಾಡಿದ. ರಾಮಣ್ಣನ ಮಾರ್ಗದರ್ಶನದಲ್ಲಿ ಹಳ್ಳಿಯ ಜನ ಪ್ರಕೃತಿಯ ಜೊತೆ ಹೊಂದಾಣಿಕೆಯಿಂದ ಬಾಳಲು ನಿರ್ಧರಿಸಿದರು. ನಮ್ಮ ಬೆಟ್ಟದ ಅಂಚಿನಲ್ಲಿ ಸೀತಾಫಲ, ನೇರಳೆ, ಹಲಸಿನ ಬೀಜಗಳನ್ನು ಊರು ಮತ್ತು ಕಾಡಿನ ಗಡಿಯಲ್ಲಿ ಬಿತ್ತೋಣ. ಮಳೆಗೆ ಅವು ಬೆಳೆದು ಮರವಾದಾಗ ಪ್ರಾಣಿಗಳು ಕಾಡಿನಲ್ಲೇ ಹಣ್ಣು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ಊರಿನ ಕಡೆ ಬರಲ್ಲ. ಹೌದು, ರಾಮಣ್ಣ ಹೇಳಿದಂತೆ ಮಾಡೋಣ. ಬೀಜ ಬಿತ್ತಿ ಕೆಲವು ತಿಂಗಳ ನಂತರ ಮರಗಳು ಬೆಳೆದು ಹಣ್ಣು ನೀಡುತ್ತವೆ. ಕೋತಿಗಳ ಕಾಟ ನಿಲ್ಲುತ್ತದೆ. ರಾಮಣ್ಣನ ಮುಂದೆ ರಂಗಪ್ಪ ತಲೆ ತಗ್ಗಿಸಿ ಕ್ಷಮೆ ಕೇಳುತ್ತಾನೆ. ಬೀಜ ಬಿತ್ತಿ ಕೆಲವು ತಿಂಗಳ ನಂತರ ಮರಗಳು ಬೆಳೆದು ಹಣ್ಣು ನೀಡುತ್ತವೆ. ಕೋತಿಗಳ ಕಾಟ ನಿಲ್ಲುತ್ತದೆ. ರಾಮಣ್ಣನ ಮುಂದೆ ರಂಗಪ್ಪ ತಲೆ ತಗ್ಗಿಸಿ ಕ್ಷಮೆ ಕೇಳುತ್ತಾನೆ. ರಾಮಣ್ಣ, ನನ್ನ ಕ್ಷಮಿಸ್ಬಿಡು. ಹಳದ ಅಹಂಕಾರದಿಂದ ತಪ್ಪು ಮಾಡಿದೆ. ನನ್ನ ನೆಲಮಾಳಿಗೆಯ ನೀರು, ಧಾನ್ಯವನ್ನ ಊರಿಗೆ ಉಚಿತವಾಗಿ ಹಂಚಿಬಿಡ್ತೀನಿ. ನಿಜವಾದ ಆಸ್ತಿ ಅಂದರೆ ದುಡ್ಡಲ್ಲ, ನಿನ್ನಂಥ ಒಳ್ಳೆಯ ಮನಸ್ಸು. ಹಳೆಯದನ್ನೆಲ್ಲ ಮರೆತು ಬಿಡು ರಂಗಪ್ಪ. ನಾವಿಬ್ಬರೂ ಸೇರಿ ಈ ಊರನ್ನು ಇನ್ನು ಚೆನ್ನಾಗಿ ಬೆಳೆಸೋಣ. ಪ್ರಕೃತಿಗೆ ತೊಂದರೆ ಕೊಡದೆ ಬಾಳೋದೇ ನಿಜವಾದ ಧರ್ಮ. ಹೀಗೆ ಮಂಜುಗಿರಿ ಹಳ್ಳಿಯ ರಹಸ್ಯಗಳು ಒಂದೊಂದಾಗಿ ಬಯಲಾಗಿ ದುರಾಸೆಯ ರಂಗಪ್ಪನ ಮನಸ್ಸು ಬದಲಾಯಿತು. ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯಿಂದ ಎಂಥದ್ದೇ ಸಂಕಷ್ಟವನ್ನು ಗೆಲ್ಲಬಹುದು ಎಂಬುದಕ್ಕೆ ಈ ಮಂಜುಗಿರಿ ಹಳ್ಳಿಯೇ ಸಾಕ್ಷಿ.